ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ 60ನೇ ಹುಟ್ಟುಹಬ್ಬವನ್ನು ಅರಸೀಕೆರೆ ಕರವೇ ತಾಲೂಕು ಅಧ್ಯಕ್ಷರಾದ ಕಿರಣ್ ನೇತೃತ್ವದಲ್ಲಿ ಅರಸೀಕೆರೆ ಪಿಪಿ ವೃತ್ತದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಾಸನ ಡಿಸಿಸಿ ಬ್ಯಾಂಕ್ ಸದಸ್ಯ ಹೊಸೂರು ಗಂಗಾಧರ್, ಪ್ರತಿಷ್ಠಿತ ವೈದ್ಯರಾದ ನಾಗಭೂಷಣ್ ರಾವ್, ಖ್ಯಾತ ವಕೀಲರಾದ ವಿವೇಕ್, ಕರವೇ ನಗರ ಅಧ್ಯಕ್ಷ ಸಂತೋಷ್, ಯುವ ಘಟಕದ ಅಧ್ಯಕ್ಷ ರಕ್ಷಿತ್, ಉಪಾಧ್ಯಕ್ಷ ನವೀನ್, ರಾಘವೇಂದ್ರ ಮುಂತಾದವರು ಉಪಸ್ಥಿತರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆಗೆ ನಾರಾಯಣಗೌಡರಿಗೆ, ಅರಸೀಕೆರೆ ಸುಪುತ್ರ ನಾರಾಯಣಗೌಡರಿಗೆ ಸ್ವಾಗತವನ್ನು ಕೋರ್ತೀವಿ. ಅವರಿಗೆ ಒಂದು ಸಣ್ಣ ಸನ್ಮಾನವನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಖ್ಯಾತ ವೈದ್ಯರಾದಂತಹ ನಾಗಭೂಷಣ್ ಸರ್ ಅವರಿಗೂ ಸಹ ಸನ್ಮಾನವನ್ನು ಮನೆ ಮುಖಾಂತರ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಕಷ್ಟಿಲ್ಲ ಅಂತ ಸಂಘಗಳು ನಾರಾಯಣಗೌಡರು ಹೋಗಿ ಅಲ್ಲಿ ಹೋರಾಟ ಮಾಡಿ ಆ ಕನ್ನಡ ಸಂಘಟನೆಗೆ ಜೊತೆ ಕನ್ನಡ ಜನತೆಗೆ ತುಂಬಾ ಸಹಾಯ ಮಾಡಿ ಇವರು ಈಗಲೂ ನಿಲ್ಲಿಸ್ತಾರೆ. ಈ ತರ ಹೋರಾಟ ಯಾವುದೇ ಕನ್ನಡ ಸಂಘಟನೆ ಮಾಡಲ್ಲ. ಹಾಗಾಗಿ ನಾರಾಯಣಗೌಡರಿಗೆ ಇನ್ನ ಮುಂದೆ ಆರೋಗ್ಯ ಆಯುಷ್ ವಯಸ್ಸು ಅಧಿಕಾರ ಎಲ್ಲ ಸಿಗಲಿ ಅಂತ ಕೇಳಿಕೊಂಡು ನಾನು ಮಾತನ್ನ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಕ್ಷಣಾ ವೇದಿಕೆಯ ಸನ್ಮಾನ್ಯ ಶ್ರೀ ಕರ್ನಾಟಕದ ಜನನಾಯಕರು, ನಮ್ಮೆಲ್ಲ ಪ್ರೀತಿಯ ಅಣ್ಣ ಟಿ ಎ ನಾರಾಯಣಗೌಡರ 60ನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ನಗರದಲ್ಲಿ ವಿಶೇಷವಾಗಿ 30 kg ಕೇಕನ್ನು ಕಟ್ಟು ಮಾಡುವ ಮುಖೇನ ಸರ್ಕಾರಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಕೊಡುವ ಮುಖೇನ ಬಡವರಿಗೆ ಅನ್ನ ಸಂತರ್ಪಣೆ ಮಾಡುವ ಮುಖೇನ ಇವತ್ತು ನಾರಾಯಣಗೌಡರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಪಿಪಿ ವೃತ್ತದಲ್ಲಿ ಆಚರಣೆ ಮಾಡ್ತೇವೆ. ಕನ್ನಡಕ್ಕಾಗಿ, ಈ ನಾಡು ನುಡಿ ನೆಲ ಭಾಷೆಗಾಗಿ ಏನಾದರೂ ಹೋರಾಟ ಮಾಡ್ತಿದ್ರೆ ಅದು ನಾರಾಯಣಗೌಡರ ನಾಯಕತ್ವದಲ್ಲಿ ಕಾರ್ಯಕರ್ತರು ಇಡೀ ರಾಜ್ಯದ ಉದ್ದಗಲಕ್ಕೂ ಹೋರಾಟ ಮಾಡ್ತಾರೆ. ನಾರಾಯಣಗೌಡರು ಯಾವುದೇ ಕೇಸ್ ಹಾಕಿಸ್ಕೊಂಡು ಜೈಲು ಹೋಗಿರೋದು ಕೇವಲ ಈ ನಾಡಿನ ಮಕ್ಕಳಿಗೆ ಉದ್ಯೋಗ ಕೊಡಿಸುವ ವಿಚಾರಕ್ಕೋಸ್ಕರ. ಯಾವುದೇ ಒಂದು ಭ್ರಷ್ಟಾಚಾರ ಮಾಡಿ ನಾರಾಯಣಗೌಡರು ಜೈಲು ಹೋಗಿಲ್ಲ. ಈ ನಾಡಿನ ಭವಿಷ್ಯಕ್ಕಾಗಿ, ಈ ನೆಲದ ಭವಿಷ್ಯಕ್ಕಾಗಿ, ಈ ನಾಡಿನ ಭವಿಷ್ಯಕ್ಕಾಗಿ ನಾರಾಯಣಗೌಡರು ಜೈಲುವಾಸ ಅನುಭವಿಸಬೇಕಾಯಿತು. ಇವತ್ತು ಅವರಿಗೆ 60ನೇ ಹುಟ್ಟುಹಬ್ಬ. ಭಗವಂತ ಅವರಿಗೆ ಇನ್ನೂ ಆರೋಗ್ಯ ಆಯುಷು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಅರಸೀಕೆರೆಯ ಎಲ್ಲ ಜನತೆ ಪರವಾಗಿ, ಈ ನಾಡಿನ ಕಾರ್ಯಕರ್ತರ ಪರವಾಗಿ ನಾನು ಇನ್ನೂ ಭಗವಂತ ಅವರಿಗೆ 100 ವರ್ಷ ಆಯುಷು ಕೊಟ್ಟು ಇನ್ನೂ ಉನ್ನತ ಮಟ್ಟದಲ್ಲಿ ಹೋರಾಟ ಮಾಡಿ, ಇವತ್ತೇನು ವಿವೇಕ್ ಸರ್ ಹೇಳಿದ್ರು ಈ ಪ್ರಾದೇಶಿಕ ಚಿಂತನೆ ಇದೆ ಅಂತ, ಅದು ಸತ್ಯ. ಪ್ರಾದೇಶಿಕ ಚಿಂತನೆ ಇದೆ. ಒಂದು ಹೋರಾಟ ಸಂಘಟನೆ 26 ವರ್ಷ ಸಂಘಟನೆ ಮಾಡಿ ರಾಜ್ಯದ ಉದ್ದಕ್ಕೂ ಕಾರ್ಯಕರ್ತನ ಪಡೆಯನ್ನು ಕಟ್ಟಿದ್ದಾರೆ, ಅಭಿಮಾನಿಗಳಿದ್ದಾರೆ. ಅವರು ಪ್ರಾದೇಶಿಕ ಪಕ್ಷವನ್ನು ಚಿಂತನೆ ಮಾಡೋದು ಒಳ್ಳೆಯ ಉದ್ದೇಶ ಇದೆ. ಅವ್ರ ಬೆಂಬಲಕ್ಕೆ ಎಲ್ಲ ಅರಸೀಕೆರೆ ತಾಲೂಕಿನ ಎಲ್ಲ ನನ್ನ ಅಭಿಮಾನಿಗಳು, ನಾರಾಯಣಗೌಡ ಅಭಿಮಾನಿಗಳೇ, ಅವ್ರಿಗೆ ಬೆಂಬಲವಾಗಿ ಈ ಮುಖೇನ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿ ನಾವು 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತು. ನಾರಾಯಣಗೌಡರ ಹೋರಾಟ ನಮ್ಮ ಗಡಿನಾಡಿನಲ್ಲಿ ಚೆನ್ನಾಗಿ ಅವರಿಗೆ ಇಲ್ಲಿಂದ ಜಾಸ್ತಿ ಗಡಿನಾಡಿನಲ್ಲಿ ಹೇಳಿದಂತೆ ಅವರಿಗೆ ಜಾಸ್ತಿ ಪರಿಚಯ. ಯಾಕಪ್ಪ ಅವ್ರು ಕನ್ನಡರು ಗಡಿನಾಡಿನಲ್ಲಿ ಬೇರೆಯವರ ಕಾಟ. ಅದನ್ನ ಇವತ್ತು ನಾರಾಯಣಗೌಡರ ಒಂದು ಹೋರಾಟದಿಂದ ಇವತ್ತು ಅವರೆಲ್ಲರೂ ಸುಭಿಕ್ಷವಾಗಿವೆ ಅಂತ ಹೇಳಿ ತಪ್ಪಾಗಲಾರದು. ನಿಜವಾಗೂ ನಾನು ನಾರಾಯಣಗೌಡರು 100 ವರ್ಷ ಬಾಳಿ ಕನ್ನಡವನ್ನು ಉಳಿಸಲಿ, ಬೆಳೆಸಲಿ, ಕನ್ನಡ ಅಭಿಮಾನ ತಮ್ಮೆಲ್ಲರಿಗೂ ಅವರ ಒಂದು ಸ್ಫೂರ್ತಿ ನಿಮ್ಮೆಲ್ಲರಿಗೂ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ನಾರಾಯಣಗೌಡರಿಗೆ ಶುಭಾಶಯವನ್ನು ಕೋರ್ತಾನೆ ಮಾತನ್ನು ಮುಗಿಸ್ತಾ ಇದ್ದೀನಿ. ಕಿರಣ್ ಕುಮಾರ್ ಅವರಿಗೆ, ಅವರ ಅಭಿಮಾನಿ ವರ್ಗದವರಿಗೂ ಸಹ ಭಗವಂತ ಒಳ್ಳೆಯ ಮಾಡಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಯಶಸ್ವಿಯಾಗಿ ನಡೆಸಿಕೊಂಡು ಹೇಳಿ ಆಶಿಸ್ತಾ ಇದ್ದೀನಿ. ಬಂಧುಗಳ ಸಂಬಂಧವನ್ನು ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ನಾರಾಯಣಗೌಡರ ಸ್ನೇಹಿತರು ಕರ್ನಾಟಕ ರಕ್ಷಣಾ ವೇದಿಕೆ ಅಭಿಮಾನಿಗಳು ಹಾಗೂ ಕನ್ನಡ ವೇದಿಕೆ ವಿಶ್ಲೇಷಕ ಈ ರಾಜ್ಯದ ಅಪ್ರತಿಮ ನಾಯಕ ಹಾಗೂ ಅರಸೀಕೆರೆಯ ಸುಪುತ್ರ
ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಕನ್ನಡ ರಾಜ್ಯೋತ್ಸವ ಶ್ರೀರಾಮಗೌಡರಿಗೆ 60 ವರ್ಷದ ಶುಭಾಶಯಗಳು ಕೋರ್ತಾ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಕನ್ನಡ ಸಂಘಟನೆಗಳಿದ್ದಾವೆ ಅಂತಂದರೆ ಸುಮಾರು ಎಲ್ಲ ಸಂಘಟನೆಗಳು. ಆದರೆ ಬೆಂಗಳೂರಿಂದ ಬೆಳಗಾವಿ ತನಕ, ಬಳ್ಳಾರಿಯಿಂದ ಮೈಸೂರು ತನಕ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲಿ ಸಂಘಟನೆ ಇದೆ ಅಂತಂದರೆ ಅದು ರಕ್ಷಣಾ ವೇದಿಕೆ ಮಾತ್ರ. ಕರ್ನಾಟಕ ರಕ್ಷಣಾ ವೇದಿಕೆ ಅದು ನಾರಾಯಣಗೌಡ ನೇತೃತ್ವದಲ್ಲಿ. ಅದಕ್ಕೆ ಯಾವುದೇ ಇದೇ ಕಲಿಕೆ ಬೆಂಗಳೂರು ಮತ್ತು ಮೈಸೂರು ಸೀಮಿತ ಅಷ್ಟೇ ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ತಾಲೂಕಲ್ಲೂ ಹೋಬಳಿ ಮಟ್ಟದಲ್ಲೂ ಸಂಘಟನೆ ಇದೆ. ಹಾಗಾಗಿ ಇಷ್ಟೊಂದು ಸಂಘಟನೆ ಮಾಡಬೇಕು ಅಂತೇಳಿ ಯಾವುದೇ ರಾಷ್ಟ್ರೀಯ ಪಕ್ಷವೂ ಆಗಲ್ಲ. ಆ ಥರ ಅವರ ಸಂಘಟನೆನ ಮೆಚ್ಚಬೇಕು. ಅವರು ಎಲ್ಲೆಲ್ಲೇ ಹಂಗೆ ನಿಮಿಷ ಅಣ್ಣ, ಹಂಗೆ ಹಂಗೆ ನೋಡಿ ಈ ಕಡೆ ಮುಂದೆ. ಅಲ್ಲ ಸಂದಿಲೇಟ್ ಬೈಸ್ಕೊಂಡು ಹಾಗೆ ನಮ್ಮ ಎಂಪಿಸಿಯವರಾದಂಥ ವಕೀಲರಾದಂಥ ವಿವೇಕ್ ಸರ್ ಅವರಿಗೂ ಸಹ ಗೌರವವನ್ನು ಸಮರ್ಪಣೆ ಮಾಡಲಾಗ್ತದೆ. ಹಾಗೆ ಕಾದಿಕರ ಉನ್ನಯನವರಿಗೂ ಸಹ ರಕ್ಷಣಾ ವೇದಿಕೆ ಪರವಾಗಿ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ಕೇಳ್ಕೊಂಡಾವು. ಹಾಗೆ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಶೇಖರ್ ನಾಯ್ಕ ಅವರಿಗೆ ರಕ್ಷಣಾ ವೇದಿಕೆ ಪರವಾಗಿ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಹಾಗೆ ಮಾಜಿ ನಗರಸಭಾ ಸದಸ್ಯರಾದಂಥ ಸರ್ ಅವರಿಗೂ ಸಹ ರಕ್ಷಣಾ ವೇದಿಕೆಯಿಂದ ಒಂದು